ಮನೆಗೆ ಬಂದರೆ ಚೇರ್ ಸಿಗುತ್ತೋ ಇಲ್ಲ. ಕೆಲವರು ವಯಸ್ಸಾದವ್ರು ಬಂದರೂ ಮನೇಲಿ ಎರಡೇ ಚೇರ್ ಇರುತ್ತೆ, ಅವ್ರು ಅದ್ರ ಮೇಲೆ ಕಾಲು ಹಾಕಿ ಟಿ ವಿ ನೋಡ್ತಾ ಇರ್ತಾರೆ ವಿನಃ ಮುದುಕರು ಬಂದರೆ ಹೇಳಲ್ಲ ರೀ. ಜನ್ಮಾಂತರದಲ್ಲಿ ಮಂಡಿ ನೋವು, ಕಾಲು ಹೋಗೋದು, ಹೆಳವ ಆಗೋದು ಇದೇ ಕಾರಣ. ನಮಗಿವತ್ತೇನಾದ್ರು ತುಂಬ ಮಂಡಿ ನೋವು ಬಂದಿದೆ ಅಂದರೆ ಯಾವ ಜನ್ಮದಲ್ಲಿ ಯಾವ ದೊಡ್ಡವ್ರಿಗೆ ಕಾಲು ತೋರಿಸಿದ್ವು. ಕಾಲು ತೋರಿಸೋದು ಅಂದರೆ ಕಾಲು ಹಿಂಗೆ ಜಾಡಿಸಿ ತೋರಿಸೋದಲ್ಲ. ಅವರು ಬಂದಾಗ ಅವ್ರ ಮುಂದೆ ಕೂತು ಕಾಲು ಆಡಿಸ್ತಾ ಇದ್ದರೆ ನಮ್ಮ ಪಾದ ದರ್ಶನ ಆಗುವ ಹಾಗೆ ನಾವು ಕೂತಿದ್ರೆ ಸಾಕು. ಕಾಲ ಮೇಲೆ ಕಾಲು ಹಾಕಿ ಕೂಡಬೇಕು, ಎಡಗಾಲ ಮೇಲೆ ಬಲಗ ಹಾಕಿ ಕೂಡೋದೇ ಶ್ರೇಷ್ಠ. ಆದರೆ ಈ ಪಾದ ಕಾಣಬಾರ್ದು, ಯಾರು ದೊಡ್ಡವ್ರಿಗಂತೂ ಮೊದಲು ಕಾಣಬಾರ್ದು. ಕಂಡ್ರೆ ಎಂಥ ದೋಷ ಇದೆ ಅಂತ ಹೇಳ್ತಾರೆ. ಯಾರು ಜೀವನದಲ್ಲಿ ಸತ್ಕರ್ಮ ಆಚರಣೆ ಮಾಡಿ ಪಶ್ಚಿಮ ದಿಕ್ಕಲ್ಲಿ ಹೋಗ್ತಾರೆ, ಸಿಂಹಾಸನಂಚ ದದತೆ, ಅಷ್ಟೇ ಅಲ್ಲ ಸಿಂಹಾಸನ ಕೊಟ್ಟು ಕೈ ಹಿಡಿದು ಕೂಡಿಸಿ